ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರೆಯವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಳಾಗಿರೋ ನಮಗಾಗಿ ನಮ್ಮ ಸಮಯದಲ್ಲೂ ಪ್ರಾರ್ಥಿಸ್ರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. Amen. Thank you, Pushpama. So good evening and a warm welcome. ದೇವರ ನಾಮದಲ್ಲಿ St. Joseph's Fast Church. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಶುರು ಮಾಡೋಣ. ಇವತ್ತಿನ ಪುಸ್ತಕ ಬುಕ್ ಆಫ್ ಜೆರ್ಮಾಯ. ಸೊ ಯೆರೆಮೀಯನ ಪುಸ್ತಕ. ಈ ಪುಸ್ತಕದ ಪರಿಚಯ: ಯೆರೆಮೀಯನು ದೇವನ ಕರುಣೆಯ ಪ್ರವಾದಿ ಅಂತ ಕರೆಯಲಾಗುತ್ತಾನೆ. ಆತನು ಯೂದದ ನಾಶವನ್ನ ನೋಡಿದರೂ ದೇವರ ಹೃದಯದ ನೋವನ್ನು ಸಹ ಅನಿಸುತ್ತಿದ್ದನು. ಆತನು ಬಾಬಿಲೋನಿನ ಬಂಧನಕ್ಕೂ ಮುನ್ನ 40 ವರ್ಷಗಳ ಕಾಲ ಜನರನ್ನ ಪಶ್ಚಾತ್ತಾಪಕ್ಕೆ ಕರೆದನು. Jeremiah is known as the weeping prophet, not because he was weak, but because he felt God's broken heart. He prophesied during Judah's final years before Babylon's exile, calling people back to repentance for about 40 years. ಈ ಪ್ರವಾದಿಯ ವಿವರಗಳು, little more details about this prophet. ಹೆಸರು ಯೆರೆಮೀಯ. ಅರ್ಥ ಅಂದರೆ ಯೆಹೋವನ ಎತ್ತಿದನು ಅಂತ ಅರ್ಥ. ಯಾವೆ ಎಕ್ಸಾಲ್ಸ್ ಅಂತ. ಇವರ ಜನ್ಮಸ್ಥಳ ಅನಾತೋತ್. ಯಾಜಕರ ಕುಟುಂಬದಿಂದ ಇವರು ಬಂದಿದ್ರು. ಕಾಲ ರಾಜರು ಯೋಶಿಯಾ, ಯೆಹೋಯಾಕೀಮ್ ಮತ್ತೆ ಜೆಡೆಕಿಯಾ. ಕಿಪು 627 586 ಆ ಟೈಮ್ ಪೀರಿಯಡ್. ವೈಶಿಷ್ಟ್ಯ: ದೇವರ ಸಂದೇಶವನ್ನು ಕಣ್ಣೀರಿನಿಂದ ಸಾರಿದ ಪ್ರವಾದಿ ಇವರು. So the name is Jeremiah, which means Yahweh lifts up, and the birthplace is Anathoth, a priestly town. The period is somewhere from King Josiah to King Zedekiah, 627 to 586 BC. The uniqueness of this book is the prophet who cried God tears for his people. Summary chapter wise ನೋಡೋಣ. ಅಧ್ಯಾಯ 1, ಕರೆಯಲ್ಪಟ್ಟ ಪ್ರವಾದಿ, ಜೆರ್ಮಾಯಸ್ ಕಾಲ್. ದೇವರು ಯೆರೆಮೀಯನನ್ನು ಬಾಲ್ಯದಲ್ಲಿಯೇ ಕರೆಯುತ್ತಾರೆ. ಅವನು ಚಿಕ್ಕ ಪುಟಾಣಿ ಮಗುವಾಗಿರುವಾಗಲೇ ದೇವರು ಅವನ್ನ ಕರೆಯುತ್ತಾನೆ. ಆತನು ಭಯ ಪಡುತ್ತಾನೆ. ಅದನ್ನೇ ದೇವರು ಹೇಳುತ್ತಾರೆ, ನಿನ್ನ ಬಾಯಲ್ಲಿ ನನ್ನ ವಚನವನ್ನ ಇಟ್ಟಿದ್ದೇನೆ ಅಂತ. ಗಾಡ್ ಕಾಲ್ಸ್ young Jeremiah when he was a very small boy, assuring him not to fear. Before he were born, I appointed you, says Jeremiah. So God touched Jeremiah's mouth, symbolizing divine speech. Hence we understand God equips before he sends. And then 2-3 ಅಧ್ಯಾಯಗಳು ದ ಅನ್ಫೇತ್ಫುಲ್ ಬ್ರೈಡ್, ವಿಧೇಯವಲ್ಲದ ವಧು. ಇದ್ರ ಬಗ್ಗೆ ದೇವರು ಯೂದ ಮತ್ತು ಇಸ್ರೇಲನ್ನ ದ್ರೋಹಿ ಹೆಂಡತಿಗೆ ಹೋಲಿಸುತ್ತಾರೆ. God compares Judah and Israel to an unfaithful wife. Jeremiah uses marital imagery 7 times, showing deep covenant pain. Hence, spiritual unfaithfulness wounds God's heart. ದೇವರಿಗೆ ನಾವು ಫೇತ್ಫುಲ್ ಆಗಿಲ್ಲ ಅಂದ್ರೆ ರಿಯಲಿ ಗೆಟ್ಸ್ ಹರ್ಟ್ ಫ್ರಮ್ ಇನ್ಸೈಡ್ ಅಂತ ಈ ಅಧ್ಯಾಯಗಳು ಹೇಳುತ್ತೆ. 4-6 ಅಧ್ಯಾಯಗಳು ಜಡ್ಜ್ಮೆಂಟ್ ಕಮಿಂಗ್, ತೀರ್ಪಿನ ಸುಳಿವು. ಇಲ್ಲಿ ಬಾಬಿಲೋನಿನ ದಾಳಿ ಬರುವುದರ ಮುನ್ಯೋಚನೆ ಬಗ್ಗೆ ಬರೆಯಲ್ಪಟ್ಟಿದೆ. ಬಾಬಿಲೋನ್ಸ್ ಇನ್ವೇಷನ್ ಇಸ್ ಪ್ರೆಡಿಕ್ಟೆಡ್. ಗಾಡ್ ವಾಂಟ್ಸ್ ಜೆರುಸಲೆಮ್. Ignored warnings become painful realities. And then next, the temple sermon, ದೇವಾಲಯದ ಸಂದೇಶ. ಯೆರೆಮೀಯನು ದೇವಾಲಯದ ಬಾಗಿಲಲ್ಲಿ ನಿಂತು ಜನರಿಗೆ ಹೇಳುತ್ತಾನೆ. 7-10 ಅಧ್ಯಾಯಗಳಲ್ಲಿ ದೇವಾಲಯವು ನಿನ್ನ ರಕ್ಷಣೆ ಅಲ್ಲ, ನಿನ್ನ ಹೃದಯವೇ ದೇವರ ಮನೆ ಅಂತ. ಎಂತ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಇದು. ನೀವು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. Jeremiah preaches at the temple gate. Don't trust in the temple, trust in obedience. This is such a strong statement of Jeremiah. People shouted the temple of the Lord as a charm. So we understand. Jeremiah says religion without repentance is empty noise. And then next, the broken covenant and linen belt, 11-13 chapters. ಮುರಿದಿದ ಒಡಂಬಡಿಕೆ ಬಗ್ಗೆ ಹೇಳಲ್ಪಟ್ಟಿದೆ. Jeremiah chapter 13, 1-11, we read something very interesting about linen belt, ಶುದ್ಧ ಬಟ್ಟೆಯ ಕಟ್ಟೆ. ದೇವರು ಯೆರೆಮೀಯನಿಗೆ ಬಿಳಿ ಕಟ್ಟೆಯ ಬಟ್ಟೆಯ ಬೆಲ್ಟ್,
ತೊಡಲು ಹೇಳುತ್ತಾರೆ. ನಂತರ ಅದನ್ನು ನದಿಯ ಬಳಿ ಹೂತು ಬಿಡಲು ಹೇಳುತ್ತಾರೆ. ಅದು ಹಾಳಾಗಿ ಮತ್ತೆ ಹಾಳಾಗುತ್ತದೆ. ಇದು ಯೂದದ ಜನರ ಪಾತಕದ ಸಂಕೇತವನ್ನ ತೋರಿಸುತ್ತದೆ. ಅವರು ದೇವರ ಹತ್ತಿರ ಇರಬೇಕಾಗಿದ್ದರೂ ಪಾಪದಿಂದ ಹಾಳಾದರು ಅಂತ ಈ ಲಿನನ್ ಬೆಲ್ಟ್ ಸ್ಟೋರಿ ಹೇಳುತ್ತೆ. ಗಾಡ್ ಟೋಲ್ಡ್ ಜೆರ್ಮೈಯಾ ಟು ವೇರ್ ಅ ಲಿನನ್ ಬೆಲ್ಟ್ and then hide it near the river. When he dug it up later, it was ruined, symbolizing Judah's pride and corruption. Hence, linen was used by priests. The ruined belt symbolized how even holy people had decayed spiritually. So, we understand when pride hides purity, purpose perishes. And then we see about the prophet's tears, ಪ್ರವಾದಿಯ ಅಳಿಕೆ. ಹಸಿವು, ಬರ, ಪಾಪ. ಎರೆಮಿಯನು ಜನರಿಗಾಗಿ ಅಳುತ್ತಾನೆ. ಫ್ಯಾಮಿನ್ ಅಂಡ್ ಸಿನ್ ಸ್ಟ್ರೈಕ್ ದ ಲ್ಯಾಂಡ್ ಅಂಡ್ ಜೆರ್ಮಿಯಾ ವೀಪ್ಸ್ ಫಾರ್ ದ ಪೀಪಲ್. Hence, true intercession is born out of tears, not out of anger. 16-20 ಅಧ್ಯಾಯಗಳು ಜೆರೆಮಿಯ ಲೋನ್ಲಿನೆಸ್, ಏಕಾಂಗಿಕ ಪ್ರವಾದಿ. ಇಲ್ಲಿ ದೇವರು ಎರೆಮೀನಿಗೆ ಮದುವೆಯಾಗಬೇಡ ಅಂತ ಹೇಳ್ತಾರೆ. ಅದು ನಾಶದ ಸಂಕೇತ. ಆತನು ಕಲ್ಲು ಒಡೆಸಿಕೊಳ್ಳುತ್ತಾರೆ ಅಂತ. ಗಾಡ್ ಫರ್ಬಿಡ್ಸ್ Jeremiah to marry, symbolizing coming loss. He is mocked and beaten. Hence, obedience sometimes means painful isolation. The potter and the clay. Next we read Jeremiah 18:1-10. ಕುಂಬಾರದ ಮತ್ತು ಮಣ್ಣಿನ ಪಾತ್ರೆ, ಇದರ ಬಗ್ಗೆ ಬರೆಯಲ್ಪಟ್ಟಿದೆ. ದೇವರು ಯೆರೆಮೀಯನನ್ನು ಕುಂಬಾರದ ಮನೆಯಲ್ಲಿ ಕರೆದೊಯ್ಯುತ್ತಾರೆ. ಕುಂಬಾರನು ಪಾತ್ರೆ ಹಾಳಾದಾಗ ಅದನ್ನ ಮರುರೂಪಿಸುತ್ತಾನೆ. ಇದು ದೇವರು ಮತ್ತು ಇಸ್ರಾಯೇಲಿನ ನಡುವಿನ ಸಂಬಂಧದ ಚಿತ್ರವನ್ನ ತೋರಿಸುತ್ತದೆ. Jeremiah sees a potter reshaping a spoiled vessel. God shows how he can reshape nations that repent. Not only nations, not only in Jeremiah's story, not only Israel at that time, even today, if we repent and go back to him, however broken you are, whatever out of shape you are, God can make you shape you back into a nice, good shape. So potters reused spoiled clay only if it was still moist, a picture of soft hearts. God can still mold. God can rebuild any life that remains soft in his hands. For him to rebuild you, you have to be in his hands. You have to surrender yourselves. You have to give away all your sinful nature. Come back in obedience in God's hand, and then he will make you fresh and new again, says Jeremiah. And then we see the broken pot, Jeremiah 19:1-13 words. ಮುರಿದಿದ ಪಾತ್ರೆ ಬಗ್ಗೆ ಓದ್ತೇವೆ. ಇಲ್ಲಿ ಯೆರೆಮೀಯನು ಜನರ ಮುಂದೆ ಒಂದು ಮಣ್ಣಿನ ಪಾತ್ರೆ ಮುರಿದನು. ಅದು ಯೆರೂಸಲೇಮಿನ ಪತನದ ಸಂಕೇತ. ಒಮ್ಮೆ ಮುರಿದರೆ ಮತ್ತೆ ಸೇರಿಸಲು ಸಾಧ್ಯವಿಲ್ಲವೆಂದು ದೇವರು ಹೇಳುತ್ತಾರೆ. Jeremiah breaks a clay jar before the elders, symbolizing the irreversible judgment on Jerusalem. So he performed this at Hinnom Valley, later known as Gehenna, the picture of hell. Hence, sin unrepented becomes destruction unrepaired, says Jeremiah. And then we see about kings and false prophets. 21-29 ಅಧ್ಯಾಯಗಳು ಸುಳ್ಳು ಪ್ರವಾದಿಗಳು ಮತ್ತು ರಾಜರು ದೇವರ ವಚನವನ್ನ ತಿರಸ್ಕರಿಸುತ್ತಾರೆ. ಹನಾನ್ಯ ಎಂಬ ಸುಳ್ಳು ಪ್ರವಾದಿ ಯೆರೆಮೀಯನಿಗೆ ವಿರೋಧಿಸುತ್ತಾನೆ. Kings reject Jeremiah. False prophet Hananiah breaks Jeremiah's yoke. Truth is often opposed by popular lies, is what we understand here. Then we read about something very interesting, good and bad fig story. Jeremiah 24:1-10 ಒಳ್ಳೆಯ ಮತ್ತು ಕೆಟ್ಟ ಅಂಜೂರದ ಬಗ್ಗೆ ಬರೆಯಲ್ಪಟ್ಟಿದೆ. ದೇವರು ಯೆರೆಮೀಯನಿಗೆ 2 ಬುಟ್ಟಿಗಳ ಅಂಜೂರ ತೋರಿಸುತ್ತದೆ. ಒಳ್ಳೆಯವುಗಳು ಬಂಧನಕ್ಕೆ ತೆರಳುವವರ ಸಂಕೇತ, ದೇವರ ಕರುಣೆಗೆ ಒಳಪಟ್ಟವರು. ಕೆಟ್ಟವುಗಳು ಉಳಿದ ಪಾತಕದಲ್ಲಿ ನಾಶವಾಗುವವರ ಸಂಕೇತ. Jeremiah sees 2 baskets of figs. Good ones symbolize the exiles God will restore, and the bad ones the corrupt who remain. Hence, God saw mercy in exile and discipline with purpose. Here we see sometimes the ones carried away are the ones God cares to bring back.
And then we see the yoke of wood and iron, Jeremiah 27-28, ಮರದ ಮತ್ತು ಕಬ್ಬಿನ ನೂಗು. ಯೆರೆಮೀಯನು ತನ್ನ ಕುತ್ತಿಗೆಯಲ್ಲಿ ಮರದ ನೂಗು ಹಾಕುತ್ತಾನೆ. ಬಾಬಿಲೋನಿನಲ್ಲಿ ಆಳ್ವಿಕೆಗೆ ಶರಣಾಗಿರಿ ಎಂಬ ದೇವರ ಸಂದೇಶ ಇಲ್ಲಿ ನೋಡ್ತೇವೆ. ಸುಳ್ಳು ಪ್ರವಾದಿ ಹನಾನ್ಯ ಅದನ್ನು ಮುರಿದನು. ದೇವರು ಹೇಳುತ್ತಾರೆ, ಈಗ ಅದು ಕಬ್ಬಿಣದ ನೋಗವಾಗುತ್ತದೆ ಅಂತ. Jeremiah wore a wooden yoke to show submission to Babylon's rule as God's plan. When Hananiah broke it, God said, "You have made it an iron yoke now." The yoke shift from wood to iron shows how rebellion tightens bondage. So resistance to God's will makes life harder, not freer. And then we see the book of Comfort 30-33, ಸಮಾಧಾನದ ಪುಸ್ತಕ 30-33 ಅಧ್ಯಾಯಗಳು. ಬಂಧನದ ನಡುವೆ ದೇವರು ಹೊಸ ಒಡಂಬಡಿಕೆಯನ್ನ ಘೋಷಿಸುತ್ತಾರೆ. ಹೃದಯದಲ್ಲಿ ಬರೆಯುವ ವಚನ ಇಲ್ಲಿ ನಾವು ಓದ್ತೀವಿ. God promises restoration, a new covenant written on hearts. This is the only place in the Old Testament where new covenant is mentioned. God's hope always rises from the ashes. And then we read about ಬಂಧನದ ಮಧ್ಯೆ ಭೂಮಿ ಖರೀದಿ ಅಂತ. Jeremiah 32:6-15 ವಚನಗಳು. ಫೀಲ್ಡ್ ಪರ್ಚೇಸ್. ಬಾಬಿಲೋನಿನ ಬಂಧನದ ವೇಳೆಯಲ್ಲಿ ಯೆರೆಮೀಯನು ಭೂಮಿ ಖರೀದಿಸುತ್ತಾನೆ, ಹೊಸ ಭೂಮಿಯನ್ನು ಖರೀದಿಸುತ್ತಾನೆ. ಎಲ್ಲವೂ ನಾಶವಾಗುತ್ತಿದ್ದರೂ ದೇವರ ಭವಿಷ್ಯದ ವಿಶ್ವಾಸದ ಚಿಹ್ನೆ ಇಲ್ಲಿ ನಾವು ನೋಡ್ತೀವಿ. While imprisoned, Jerusalem was falling. Jeremiah bought a field, a prophetic act of hope that houses and fields will again be bought. We see such a strong act of Jeremiah. When everything was falling, he buys a field, and that's the trust he has on God. This happened in Anathoth, his hometown, the safe place that once rejected him. Faith invests in promises even when everything looks ruined. Even today, you will be rejected in your own homeland, in your own home, in your own family. But if you trust God, you can claim the words that he has given us, claim the promises that even he has given us, and go daring and take decisions, and he will be with you, says the book of Jeremiah. And then we see about fall of Jerusalem, 34-39 ಅಧ್ಯಾಯಗಳು. ಯೆರೂಸಲೇಮಿನ ಪತನ. ಇಲ್ಲಿ ಸೆದೆಕಿಯ ದೇವರ ಮಾತು ಕೇಳದೆ ನಗರ ಬಾಬಿಲೋನಿಗೆ ಬೀಳುತ್ತದೆ. ಯೆರೆಮೀಯನು ಕೊಳವೆ ಗುಡ್ಡೆಯಲ್ಲಿ ಹಾಕಲ್ಪಡುತ್ತಾನೆ. Zedekiah rebels, Jerusalem falls. Jeremiah is thrown into a pit. Ignoring divine warnings leads to dark pits. Next, the Rechabites. ಬಿದೆಯ ಕುಟುಂಬ. Jeremiah 35 ಅಧ್ಯಾಯದಲ್ಲಿ ಯೆರೆಮೀಯನು ರೆಕೈಬಿಯರಿಗೆ ದ್ರಾಕ್ಷಾರಸ ನೀಡುತ್ತಾನೆ. ಅವರು ಕುಡಿಯುವುದಿಲ್ಲ, ತಮ್ಮ ಪೂರ್ವಜನ ಮಾತು ಪಾಲಿಸುತ್ತಾರೆ. ದೇವರು ಹೇಳುತ್ತಾರೆ, ಈ ಜನರು ಮಾನವನ ಮಾತು ಪಾಲಿಸುತ್ತಾರೆ, ನನ್ನ ಮಾತು ಕೇಳುವುದಿಲ್ಲವೇಕೆ ಅಂತ. Rechabites refuse wine, obeying their ancestors' commands. God contrasts their loyalty with Judah's disobedience. So obedience to a human vow shamed an entire nation that ignored God's voice. ದೇವರ ಧ್ವನಿಗೆ ನಾವು ಮೊದಲನೇ ಪ್ರಯಾರಿಟಿ ಕೊಡಬೇಕು, ಅವರ ಧ್ವನಿಗೆ ಕೇಳಿಸ್ಕೋಬೇಕು ಅಂತ ನಮಗೆ ಅರ್ಥ ಆಗುತ್ತೆ. 36ನೇ ಅಧ್ಯಾಯ. ಯೆರೆಮೀಯ ಸುಟ್ಟ ಹಾಳೆದ ಸ್ಕ್ರಾಲ್. ಯೆರೆಮೀಯನು ಬಾರೂಕ್ನಿಂದ ದೇವರ ವಾಕ್ಯ ಬರೆಸುತ್ತಾನೆ. ಬಾರೂಕ್ನ ಇಟ್ಟು ಅವನು ಬರೆಸುತ್ತಾನೆ. ರಾಜ ಯೆಹೋಯಾಕೀಮ್ ಅದನ್ನು ಓದುವಾಗ ತುಂಡು ಮಾಡಿ ಬೆಂಕಿಯಲ್ಲಿ ಸುಟ್ಟಾಕುತ್ತಾನೆ. ಆದರೆ ದೇವರು ಹೇಳ್ತಾರೆ, ಮತ್ತೆ ಬರೆ ಅಂತ. Jeremiah dictated God's work to his scribe Baruch. Jehoiakim burnt the scroll, but God told Jeremiah to write it again. So the rewritten scroll had additional words, and God's message cannot be destroyed, it only grows. So God's word may be burnt, but never erased. That's what we understand. And then we see the remnant in Judah, ಉಳಿದವರ ಕತೆ. 40-45 ಅಧ್ಯಾಯಗಳು. ಗೆದಲ್ಯನು ಹತ್ಯೆಯಾಗುತ್ತಾನೆ. ಜನರು ಈಜಿಪ್ಟ್ಗೆ ಓಡುತ್ತಾರೆ. ಯೆರೆಮೀಯನು ಅಲ್ಲಿ ಬಲವಂತವಾಗಿ ಕರೆದೊಯ್ಯಲ್ಪಡುತ್ತಾನೆ. The remnant flee to Egypt. Jeremiah is taken against his will. Running from fear often lands us outside God's will. ಐ ಹೋಪ್ ಇಟ್ಸ್ ಕ್ಲಿಯರ್. ನಾವು ಭಯ ಪಟ್ಕೊಂಡು ನಮ್ಮ ಡಿಸಿಷನ್ ತಗೊಂಡು ನಾವು ಓಡ್ತೀವಿ. ಹಾಗೆ ನಾವು ಮಾಡುವಾಗ ದೇವರ ಚಿತ್ತವನ್ನು ಬಿಟ್ಟು ನಾವೆಲ್ಲೋ ಓಡೋಗ್ತೀವಿ ಅಂತ ಜೆರೆಮೀಯ ಹೇಳ್ತಾರೆ. ಸೊ ಆಲ್ವೇಸ್ ವಾಟ್ ಎವರ್ ದ ಸಿಚುವೇಶನ್, ಸ್ಟೇ ವಿತ್
God's presence is the message from Jeremiah. And then we read the stones in Egypt. Jeremiah 43:8-13 ವಚನಗಳು ಈಜಿಪ್ಟ್ನ ಕಲ್ಲುಗಳ ಬಗ್ಗೆ ಬರೆಯಲ್ಪಟ್ಟಿದೆ. ದೇವರು ಯೆರೆಮೀಯನಿಗೆ ಈಜಿಪ್ಟ್ನ ನೆಲದಲ್ಲಿ ಕಲ್ಲುಗಳನ್ನು ಹೂಳಲು ಹೇಳುತ್ತಾರೆ. ಬಾಬಿಲೋನಿನ ರಾಜನಿಗೂ ಅಲ್ಲಿ ದೇವರ ತೀರ್ಪು ಬರಲಿದೆ ಅಂತ. In Egypt, Jeremiah buries stones as a sign that Nebuchadnezzar will invade even there. So we understand you can't hide from God's plan by changing location. ದೇವರ ಚಿತ್ತ ನಮ್ಮ ಬಾಳಲ್ಲಿ ಏನಿದೆಯೋ ಅದು ಹಾಗೇ ಆಗುತ್ತೆ. ನಾವು ಒಂದು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾ ಮನೆ ಶಿಫ್ಟ್ ಮಾಡ್ಕೊಂಡು ಹೋದ್ರು ನಾವೇನು ಮಾಡಕ್ ಆಗಲ್ಲ. God's plan will always happen in our lives. ಅಧ್ಯಾಯ 46-51 ಪ್ರಾಫೆಸೀಸ್ ಅಗೇನ್ಸ್ಟ್ ನೇಷನ್, ರಾಷ್ಟ್ರಗಳ ವಿರುದ್ಧ ತೀರ್ಪುಗಳು. ದೇವರು ಬಾಬಿಲೋನು ಸೇರಿ ಇತರ ರಾಷ್ಟ್ರಗಳ ಮೂಲ ತೀರ್ಪು ಸಾರುತ್ತಾರೆ. God's judgment reaches Egypt, Moab, Edom and Babylon. So God's justice is universal. No nation is above his rule. The whole world belongs to God and his judgment belongs to everybody. And then we read historical appendix 52, 52ನೇ ಅಧ್ಯಾಯ, ಇತಿಹಾಸದ ಮುಕ್ತಾಯ, ಯೆರೂಸಲೇಮಿನ ನಾಶದ ವಿವರ. ಯೆಹೋಯಾಕೀನ್ ನಂತರ ಬಾಬಿಲೋನಿನಲ್ಲಿ ದಯೆ ಕಾಣುತ್ತಾನೆ. Jerusalem is destroyed now, but King Jehoiakim is later freed, a small spark of hope. So, even in ruins, grace whispers of restoration. So, the whole story of the book of Jeremiah, the prophet who cried God's tears. ಒಮ್ಮೆ ದೇವರು ತನ್ನ ಪ್ರಿಯ ಜನರನ್ನ ಕಳೆದುಕೊಂಡು ದುಃಖಗೊಂಡರು. ಅವರ ಹೃದಯದ ಕಣ್ಣೀರು ಪ್ರವಾದಿ ಯೆರೆಮೀಯನ ಹೃದಯಕ್ಕೆ ಸುರಿದರು. Jeremiah walks through dusty streets crying, "Turn back to God." People laughed at him, burnt his scroll, and locked him up. Yet he never stopped loving them, because God never stopped loving them. Even in prison, pits, and pain, Jeremiah saw both judgment and hope that one day God would write his law not on stone, but on the hearts. So that's why Jeremiah's tears were not, they were seeds of a future grace. Sometimes God sends tears to water the seeds of a new beginning. Jeremiah, ಯೆರೆಮೀಯನು ಪ್ರವಾದಿಯನ್ನ ಕಣ್ಣೀರಿನ ಕತೆ ಅಲ್ಲ, ಅದು ದೇವರ ಹೃದಯದ ಚಿತ್ರವಾಗಿದೆ. ಪ್ರತಿ ಸಂಕೇತವು ದೇವರ ಪ್ರೀತಿ, ಎಚ್ಚರಿಕೆ ನೋಡ್ತೀವಿ. ನಿನ್ನನ್ನು ತೀರ್ಪು ಮಾಡಲು ಅಲ್ಲ, ತಿದ್ದಿ ಉಳಿಸಲು ನಾನು ಮಾತನಾಡುತ್ತಿದ್ದೇನೆ ಅಂತ ದೇವರು ಹೇಳ್ತಾರೆ ಈ ಪುಸ್ತಕದಲ್ಲಿ. Jeremiah's symbols weren't just warnings, they were love letters from a grieving God. Every act, every tear, every symbol whispered the same message. I am breaking you, but only to remake you, says God. Hence, when God paints with broken pottery, the art, art becomes what is called as grace. May we also become children of God, carrying the grace of God. May God reshape us. Amen. And that's the end of the book of Jeremiah. Just repeat the last sentence, what he said, ma'am. The art. When God paints with broken pottery ಒಡೆದೋಗಿರೋ pot, the art becomes what is called as grace. If you're broken, if God reshapes Wonderful. you, Thank you. you will become grace, a fresh masterpiece made from God. All for joining. Thank you, Edwin sir, for inviting. ವಂದನೆಗಳು. ನೀವು Thank you. ರೀಡಿಂಗ್ ಮಾಡಿ ಕನ್ಕ್ಲೂಡ್ ಮಾಡಿ. I will leave you all. Yes, ಪುಷ್ಪಮ್ಮ. Okay. In the name of the Father, Son, and the Holy Spirit. Amen. ವಂದನೆಗಳು. ದೇವರ ಆಶೀರ್ವಾದ. ಶುಭರಾತ್ರಿ. I leave you all. Thank you, Edwin sir. Thank you all. Good night. Thank you. Thank you. Thank you, madam. Good night, madam. Thank you.